ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 2 ತಿಂಗಳು ನೃಪತುಂಗ ರೋಡ್ ಬಂದ್ ಆಗಿರತ್ತೆ. 2 ತಿಂಗಳ ಕಾಲ ನೃಪತುಂಗ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ. ನೃಪತುಂಗ ರಸ್ತೆಯಲ್ಲಿ ಸೋಮವಾರ ರಾತ್ರಿಯಿಂದಾನೇ ರಿಪೇರಿ ಕಾರ್ಯ ಆರಂಭವಾಗಿದೆ. ಈ ರಸ್ತೆಯನ್ನ ಟೆಂಡರ್ ಶ್ಯೂರ್ ಯೋಜನೆಯಲ್ಲಿ ಬಿಬಿಎಂಪಿ ಅಭಿವೃದ್ಧಿ ಮಾಡ್ತಿದೆ. ಸೊ ನೃಪತುಂಗ ರೋಡ್ ಬಂದ್ ಆಗಿರೋದ್ರಿಂದ ಬೇರೆ ಆಲ್ಟರ್ನೇಟ್ ರೂಟ್ಸ್ ಯಾವ್ದು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ, ಕೇಳಿ. KR ಸರ್ಕಲ್ ನಿಂದ ಹಡ್ಸನ್ ಸರ್ಕಲ್ ತನಕ ಕಬ್ಬನ್ ಪಾರ್ಕ್ ಆಸುಪಾಸಿನ ಸುತ್ತ ದಿನನಿತ್ಯ ಸಂಚರಿಸೋ ಪ್ರಯಾಣಿಕರಿಗೆ ಇನ್ನ 2 ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ. ಸೋಮವಾರ ರಾತ್ರಿಯಿಂದನೇ ನೃಪತುಂಗ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾರ್ಯ ಆರಂಭಗೊಂಡಿದೆ. ಸರ್ಕಾರಿ ವಾಹನಗಳಿಗೆ 1 ಲೇನ್ ಮೀಸಲಿಡಲಾಗಿದೆ. ಇದನ್ನ ಹೊರತುಪಡಿಸಿ ಮಿಕ್ಕ ಎಲ್ಲ ವಾಹನಗಳಿಗೆ ಇನ್ನ 2 ತಿಂಗಳ ಕಾಲ ಸಂಚಾರ ಬಂದ್ ಆಗಲಿದೆ. ಇದನ್ನ ಬಿಬಿಎಂಪಿ ಪ್ರಕಟಣೆ ಹೊರಡಿಸಿದೆ. ಇನ್ನು ಯಾವ ವಾಹನಗಳಿಗೆ ಅನುಮತಿ ಕೊಡ್ಲಾಗತ್ತೆ ಅಂದ್ರೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಖಾಸಗಿ ಬಸ್, ಸರ್ಕಾರಿ ವಾಹನಗಳು, ಮಾರ್ತಾಸ್ ಆಸ್ಪತ್ರೆ, ಪೊಲೀಸ್ ಪ್ರಧಾನ ಕಚೇರಿ, YMCA ಸೇರಿದಂತೆ ಈ ಭಾಗದಲ್ಲಿರುವ ಕಚೇರಿಗೆ ತೆರಳುವ ವಾಹನಗಳಿಗೆ ಮಾತ್ರ ಪ್ರವೇಶ. ಇನ್ನು ಆಲ್ಟರ್ನೇಟ್ ರೂಟ್ಸ್ ಯಾವ್ದಪ್ಪ ಅಂದ್ರೆ ಶೇಷಾದ್ರಿಪುರಂ ರೋಡ್, ಅರಮನೆ ರಸ್ತೆ, ವಿಧಾನಸೌಧ ಕಡೆಯಿಂದ KR ಸರ್ಕಲ್ಗೆ ಬರುವ ಬೈಕ್, ಕಾರು ಇನ್ನಿತರ ವಾಹನಗಳು ಸೆಂಚುರಿ ಕ್ಲಬ್, ಕೇಂದ್ರ ಗ್ರಂಥಾಲಯ ಮೂಲಕ ಹಡ್ಸನ್ ಸರ್ಕಲ್ಗೆ ತಲುಪಬಹುದು. ಇನ್ನು ಒನ್ ವೇ ರೂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಈಗ ಹಡ್ಸನ್ ಸರ್ಕಲ್ ಇಂದ ಕಬ್ಬನ್ ಪಾರ್ಕ್ ಕಡೆಗೆ ವಾಹನಗಳು ಪ್ರವೇಶ ಮಾಡುವಂತಿಲ್ಲ. ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡ, ಕೇಂದ್ರ ಗ್ರಂಥಾಲಯದತ್ತ ತೆರಳಲು ಬಯಸುವವರು ಕಸ್ತೂರ್ಬಾ ರೋಡ್, ಸಿದ್ಧಲಿಂಗಯ್ಯ ಸರ್ಕಲ್ ಮೂಲಕ ಕಬ್ಬನ್ ಪಾರ್ಕ್ ರಸ್ತೆ ತಲುಪಬಹುದಾಗಿದೆ. ಇನ್ನಷ್ಟು ಆಲ್ಟರ್ನೇಟ್ ರೂಟ್ಸ್ ಅಂದ್ರೆ ಶೇಷಾದ್ರಿ ರಸ್ತೆ ಕಡೆಯಿಂದ KR ಸರ್ಕಲ್ ಕಡೆ ಬರಲು ಕಬ್ಬನ್ ಪಾರ್ಕ್ ನಲ್ಲಿರೋ ಮತ್ಸ್ಯ ದರ್ಶಿನಿ ಹೋಟೆಲ್ ಮುಂಭಾಗದಿಂದ ಕೇಂದ್ರ ಗ್ರಂಥಾಲಯ ವೃತ್ತ ಸುತ್ತಿ ಬಲಕ್ಕೆ ತಿರುಗಿ ಹಡ್ಸನ್ ಸರ್ಕಲ್ ತಲುಪಬಹುದು. ಒಟ್ನಲ್ಲಿ ಈ ನೃಪತುಂಗ ರೋಡ್ 2 ತಿಂಗಳು ಬಂದ್ ಆಗಿರೋದ್ರಿಂದ ಎಲ್ಲರಿಗೂ ತುಂಬಾ ತೊಂದ್ರೆ. ಅಲ್ಲಿರೋ ಸರೌಂಡಿಂಗ್ ಏರಿಯಾಸ್ಗೆ ತಲುಪಬೇಕು ಅಂತಂದ್ರೆ ಈಗ ಭಾರಿ ಕಷ್ಟ. ಅದ್ರಲ್ಲೂ ಆಫೀಸ್ಗೆ ಹೋಗೋರಾದ್ರೆ 1 ಅವರ್ ಮುಂಚೆನೆ ಮನೆ ಬಿಡ್ಬೇಕಾಗತ್ತೆ. ಆ ತರ ಪರಿಸ್ಥಿತಿ ಇದೆ. ಇದು 2 ತಿಂಗಳು ಅಂತ ಮಾತ್ರ ಟಾರ್ಗೆಟ್ ಇಟ್ಕೊಳ್ದೆ ಆದಷ್ಟು ಬೇಗ ಈ ಕೆಲ್ಸನ ಮಾಡಿ ಮುಗಿಸಿದ್ರೆ ಜನರಿಗೆ ತುಂಬಾ ಸಹಾಯ ಆಗತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.